ಹಲೋ, ನಮಸ್ತೆ ಎಲ್ರಿಗೂ. ನಿನ್ನೆ ನಾನೊಂದು ವಿಡಿಯೋ ಹಾಕಿದೆ. ಅಂದರೆ ನಮ್ಮ ಸ್ಕಿನ್ನ ಯಾವಾಗಲೂ ಯಂಗಾಗಿ ಕಾಣಬೇಕು, ಗ್ಲೋ ಆಗಬೇಕು ಅಂತಂದರೆ ತುಂಬ ಚೆನ್ನಾಗಿರಬೇಕು. ನಾವು ತುಂಬ ಅಂದರೆ ನಮ್ಮ ಏಜ್ ಎಷ್ಟಾಗಿದೆ ಅದಕ್ಕಿಂತ ತುಂಬ ಕಮ್ಮಿ ಕಾಣಬೇಕು ಅಂತಂದರೆ ಯಾವ ಥರ ನಮ್ಮ ಸ್ಕಿನ್ನನ್ನು ಮೇಂಟೈನ್ ಮಾಡಬೇಕು ಅಂತ ಆ ವಿಡಿಯೋದಲ್ಲಿ ಕೆಲವೊಂದು ಟಿಪ್ಸನ್ನು ಶೇರ್ ಮಾಡಿದೆ. ಎಸ್ಪೆಷಲಿ ಟಿಪ್ಸ್ಗಿಂತ ಏನಂತಂದರೆ ನಾನು ಏನು ಫಾಲೋ ಮಾಡ್ತೀನಿ, ನನಗೇನು ವರ್ಕ್ ಆಗ್ತಾ ಇದೆ ಮತ್ತು ಸ್ವಲ್ಪ ರಿಸರ್ಚ್ ಮಾಡಿ ನಾನು ಹೇಳಿದ್ದೆ. ಅದನ್ನ ನೋಡ್ಬಿಟ್ಟು ತುಂಬ ಜನ, ಮೇಡಮ್ ನೀವು ಯಾವ ಕ್ರೀಮ್ ಹಾಕ್ತಾ ಇದ್ದೀರಾ, ಯಾವ ಥರ ಮಾಯ್ಶ್ಚರೈಸರ್ ಯೂಸ್ ಮಾಡ್ಬೋದು, ಯಾವ್ದು ಒಳ್ಳೆ ಕ್ರೀಮ್ ಇದೆ ಸಜೆಸ್ಟ್ ಮಾಡಿ ಅಂತ ಮೆಸೇಜ್ ಮಾಡಿದರು. ಅವರಿಗೋಸ್ಕರ ಮತ್ತೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಏನಂತಂದರೆ, ನಾನು ಆ ವಿಡಿಯೋದಲ್ಲಿ ಹೇಳಿದಾಗೆ ನಮ್ಮ ಸ್ಕಿನ್ ಯಂಗ್ ಆಗಿರಬೇಕು ಅಂತಂದರೆ ಫಸ್ಟ್ ನಾವು ಚೆನ್ನಾಗಿ ನೀರು ಕುಡಿಬೇಕು. ಆ ವಿಡಿಯೋ ನೋಡಿದವರು ಮತ್ತೊಂದ್ಸರಿ ಆ ವಿಡಿಯೋನ ನೋಡಿ, ಯಾಕಂತಂದ್ರೆ ಅದರಲ್ಲಿ ಎಲ್ಲ ಗೊತ್ತಾಗುತ್ತೆ. ಇವತ್ತು ನಾನು ಬರೀ ಕ್ರೀಮ್ ಮತ್ತು ಮಾಯ್ಶ್ಚರೈಸರ್ ಬಗ್ಗೆ ಅಷ್ಟು ಮಾತ್ರ ಹೇಳ್ತಾ ಇದ್ದೇನೆ. ಒಂದು, ನೀರು ಕುಡಿಯೋದು. ಅದಾದ ನಂತರ ನಾನು ಸೆಕೆಂಡ್ ಟಿಪ್ಸ್ ಹೇಳಿದ್ದು ಏನು ಅಂತಂದರೆ, ಮಾಯ್ಶ್ಚರೈಸರ್ ಯೂಸ್ ಮಾಡಬೇಕು. ಸ್ಕಿನ್ ತುಂಬ ಚೆನ್ನಾಗಿರಬೇಕು, ಯಾವಾಗಲೂ ಯಂಗ್ ಆಗಿರಬೇಕು ಅಂತಂದರೆ ಮಾಯ್ಶ್ಚರೈಸರ್ ತುಂಬ 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 ಇಂಪಾರ್ಟೆಂಟ್. ನಮ್ಮ ಸ್ಕಿನ್ ಗ್ಲೋ ಇರಬೇಕು ಮತ್ತು ಸುಕ್ಕುಗಟ್ಟೋದು ಕಮ್ಮಿ ಆಗಬೇಕು ಅಂತಂದರೆ ಸ್ಕಿನ್ನಲ್ಲಿ ಆ ಆಯಿಲ್ ಮತ್ತು ನೀರಿನ ಅಂಶ ಇದೆಯಲ್ಲ, ಅದು ಬ್ಯಾಲೆನ್ಸ್ಡ್ ಆಗಿರೋದು ತುಂಬ ಇಂಪಾರ್ಟೆಂಟ್. ಅದು ಬ್ಯಾಲೆನ್ಸ್ಡ್ ಆಗಿರಬೇಕು ಅಂತಂದರೆ ನಾವು ನಮ್ಮ ಸ್ಕಿನ್ನನ್ನು ಮಾಯ್ಶ್ಚರೈಸ್ ಮಾಡಲೇಬೇಕು. ಯಾವ ಮಾಯ್ಶ್ಚರೈಸರ್ ಅತ್ಯುತ್ತಮ ಅನ್ನೋದಕ್ಕೆ ನನ್ನ ಹತ್ರ ಉತ್ತರ ಇಲ್ಲ. ಅಂದರೆ ಒಂದೊಂದು ಸ್ಕಿನ್ ಅವರಿಗೆ ಒಂದೊಂದು ಮಾಯ್ಶ್ಚರೈಸರ್ ಒಳ್ಳೆ ಆಗುತ್ತೆ. ಯಾಕಂತಂದರೆ ಕೆಲವರಿಗೆ ಕೆಲವೊಂದು ಸೂಟ್ ಆಗದೇ ಇರ್ಬೋದು, ಸ್ಕಿನ್ ಮೇಲೆ ಹೋಗುತ್ತೆ. ಆದರೆ ನಾರ್ಮಲ್ ಆಗಿ ಮಾಯ್ಶ್ಚರೈಸರ್ ಏನು ಅಂತಂದರೆ ಆಲ್ಮೋಸ್ಟ್ ಎಲ್ಲ ಸೆನ್ಸಿಟಿವ್ ಸ್ಕಿನ್ಗೆ ಸೇರಿ ಮಾಡಿರ್ತಾರೆ. ನಾನು ಯೂಶ್ವಲ್ ಆಗಿ ನಿವಿಯಾದವ್ರದ್ದು ಯೂಸ್ ಮಾಡ್ತೇನೆ. ಅವ್ರದ್ದು ಸಾಫ್ಟ್ ಮಾಯ್ಶ್ಚರೈಸರ್ ಕ್ರೀಮ್ ಅಂತ ಬರುತ್ತೆ, ನಾನು ಅದನ್ನೇ ಉಪಯೋಗ ಮಾಡೋದು. ಯಾಕಂತಂದರೆ ಅದು ನನ್ನ ಸ್ಕಿನ್ಗೆ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಬೋದು. ಹಿಮಾಲಯದವ್ರದ್ದಿದೆ, ಅಥವಾ ಹರ್ಬಲ್ ಅಥವಾ ನ್ಯಾಚುರಲ್ ಆಗಿರೋವಂಥದ್ದನ್ನು ಯೂಸ್ ಮಾಡ್ಬೋದು, ಅಥವಾ ಯಾವುದಾದ್ರೂ ಮೈಲ್ಡ್ ಆಗಿರೋದನ್ನು ಯೂಸ್ ಮಾಡ್ಬೋದು. ಬಟ್ ನನ್ನ ಸ್ಕಿನ್ಗೆ ಬೆಸ್ಟ್ ಸೂಟ್ ಆಗೋದು ನಿವಿಯಾದವ್ರದ್ದು. ಆದ್ದರಿಂದ ನಾನು ನಿವಿಯಾದವ್ರದ್ದು ಮಾಯ್ಶ್ಚರೈಸರ್ ಕ್ರೀಮನ್ನು ಯೂಸ್ ಮಾಡ್ತಾ ಇರ್ತೇನೆ. ದಿನಕ್ಕೆ 2 ಸರಿ ಮಾಡ್ತೀನಿ. ಅಂದರೆ ಬೆಳಿಗ್ಗೆ ಒಂದ್ಸರಿ ಮುಖ ಅದಾದ ನಂತರ ಸಾಯಂಕಾಲ ಮಲ್ಗೋಕ್ಕಿಂತ ಮುಂಚೆ ಒಂದ್ಸರಿ ನಾವು ಮುಖ ತೊಳಿತೀವಲ್ವ, ಅದಾದ ನಂತರ ನಾನು ಕಂಪ್ಲೀಟ್ ಮುಖ, ಕೈ, ಕಾಲನ್ನು ಮಾಯ್ಶ್ಚರೈಸರ್ ಹಚ್ಚಿನೇ ಮಲ್ಗೋದು. ಇದರಿಂದ ತುಂಬ ಅಂತಂದರೆ ತುಂಬ ಉಪಯೋಗ ಇದೆ. ಡೈಯಲ್ಲಿ ಕೂಡ ನೀವು ಬೆಳಗ್ಗೆ ಮುಖ ತೊಳೆದಾದ ನಂತರ ಮಾಯ್ಶ್ಚರೈಸರ್ ಹಚ್ಚಲೇಬೇಕು. ನಿಮಗೆ ಸ್ಟಾರ್ಟಿಂಗ್ ಅದರ ಫೀಲ್ ಗೊತ್ತಾಗದೇ ಇರ್ಬೋದು, ಬಟ್ ನೀವು 1 ತಿಂಗಳು 2 ತಿಂಗಳು ಯೂಸ್ ಮಾಡ್ತಾ ಇದ್ದಂಗೆ ನಿಮ್ಮ ಸ್ಕಿನ್ ಎಷ್ಟು ಚೆನ್ನಾಗಾಗುತ್ತೆ ಅಂತಂದರೆ ನೀವೇ ಆಶ್ಚರ್ಯಪಡ್ತೀರಿ. ಯಾಕಂತಂದರೆ 1-2 ದಿನದಲ್ಲಿ ನಮಗೆ ಯಾವುದು ರಿಸಲ್ಟ್ ಸಿಗಲ್ಲ. ಸ್ಕಿನ್ ಹೋಗ್ತಾ ಹೋಗ್ತಾ ಗ್ಲೋ ಆಗಬೇಕು. ನಮಗೆ ಏಜ್ ಆಗಿದ್ದು ಕೂಡ ಗೊತ್ತಾಗದೇ ಇರಬೇಕು ಅಂತಂದರೆ ಸ್ಕಿನ್ನನ್ನು ಮಾಯ್ಶ್ಚರೈಸ್ ಮಾಡೋದು ತುಂಬ 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 ಇಂಪಾರ್ಟೆಂಟ್. ನಾನು ಹೇಳಿದಾಗ ಇದ್ರ ಬಗ್ಗೆ ನಾನು ತುಂಬ ರಿಸರ್ಚ್ ಮಾಡಿ ನಾನು ಫೈಂಡ್ ಔಟ್ ಮಾಡಿರುವಂಥದ್ದು. ಸೊ ಒಳ್ಳೆ ಮಾಯ್ಶ್ಚರೈಸರನ್ನು ಉಪಯೋಗ ಮಾಡಿ. ಅದಾದ ನಂತರ ನಾನು ಒಂದು ಡೇ ಕ್ರೀಮ್ ಕೂಡ ಸಜೆಸ್ಟ್ ಮಾಡಿದೆ. ಅಂದರೆ ಯೂಶ್ವಲಾಗಿ ನಾನು ಏನು ಮಾಡ್ತೀನಿ ನಾನು ಅದನ್ನೇ ಹೇಳಿರುವಂಥದ್ದು. ಡೇ ಕ್ರೀಮ್ ಕೂಡ ಏನಂತಂದರೆ ನಮ್ಮ ಡೆಡ್ ಸ್ಕಿನ್ ಎಲ್ಲ ಆಗಿರುತ್ತಲ್ವ, ಅದನ್ನ ರಿಮೂವ್ ಮಾಡೋದಕ್ಕೆ ಮತ್ತು ರ್ಯಾಷಸ್ ಎಲ್ಲ ಕಮ್ಮಿ ಮಾಡೋದಕ್ಕೆ, ಸ್ಕಿನ್ನನ್ನು ಪ್ರೊಟೆಕ್ಟ್ ಮಾಡೋದಕ್ಕೆ, ಮತ್ತು ಸ್ಕಿನ್ನಲ್ಲಿ ಏನಾದರೂ ಅಂದರೆ ಪ್ಯಾಚಸ್ ಇರುತ್ತೆ, ಮಾರ್ಕ್ಗಳಿರುತ್ತೆ, ಅನ್ಇವನ್ ಸ್ಕಿನ್ ಟೋನೆಲ್ಲ ಇರುತ್ತಲ್ವ, ಇದನ್ನೆಲ್ಲ ಕ್ಲಿಯರ್ ಮಾಡಿ ಸ್ಕಿನ್ ತುಂಬ ಗುಡ್ ಲುಕ್ಕಿಂಗ್ ಬರೋದಕ್ಕೆ ಡೇ ಕ್ರೀಮ್ ಉಪಯೋಗ ಮಾಡೋದು ತುಂಬಾ ಒಳ್ಳೆಯದು. ಡೇ ಕ್ರೀಮ್ ತುಂಬ ಬ್ರ್ಯಾಂಡ್ ತೋರಿದೆ, ಬಟ್ ನಾನು ಯೂಸ್ ಮಾಡುವಂಥದ್ದು ಲೋಟಸ್. ನಾನು ಲೋಟಸ್ ಕ್ರೀಮನ್ನು ಯೂಸ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನೊಂದು ಏನು ಅಂತಂದರೆ ಒಂದು ಸೆರಮ್ ಅಂತ ಬರುತ್ತೆ. ಅದರಲ್ಲಿ ಕೂಡ ವಿಟಮಿನ್ ಸಿ ಎಲ್ಲ ಹೇರಳವಾಗಿರುತ್ತೆ. ವಿಟಮಿನ್ ಸಿ ಕೂಡ ನಮ್ಮ ಸ್ಕಿನ್ ಪ್ರೊಟೆಕ್ಟ್ ಮಾಡೋದಕ್ಕೆ, ಸ್ಕಿನ್ಗೆ ನ್ಯೂ ಲುಕ್ ಕೊಡೋದಕ್ಕೆ, ಗ್ಲೋ ಆಗೋದಕ್ಕೆ ತುಂಬಾ ಒಳ್ಳೆಯದು. ಬಟ್ ನೀವು ಸೆರಮನ್ನು ಉಪಯೋಗ ಮಾಡಿಲ್ಲದಿದ್ರೂ ಪರವಾಗಿಲ್ಲ, ಈ ಕ್ರೀಮ್ ಇದೆಯಲ್ವಾ, ಡೇ ಕ್ರೀಮ್ ಇದೆಯಲ್ವ, ಅದನ್ನ ಉಪಯೋಗ ಮಾಡಿ. ಮಾಯ್ಶ್ಚರೈಸ್ ಮಾಡಿದ ನಂತರ ಒಂದು ಸ್ವಲ್ಪ ನೀವು ಸ್ಕಿನ್ನಿಗೆ ಡೇ ಕ್ರೀಮನ್ನು ಅಪ್ಲೈ ಮಾಡಿಬಿಟ್ಟು ಮಸಾಜ್ ಮಾಡೋದು ತುಂಬ ಉತ್ತಮ. ಸ್ಕಿನ್ ತುಂಬ 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 ಚೆನ್ನಾಗಿ ಉಳಿಯುತ್ತೆ. ನಮಗೆ ಏಜ್ ಆಗಿದ್ದು ಗೊತ್ತಾಗಲ್ಲ. ಮತ್ತು ಆ ಸ್ಕಿನ್ ಟೋನು ಅಂದರೆ ಅಲ್ಲಲ್ಲಿ ಕೆಲವ್ರದ್ದು ಸ್ಕಿನ್ ಕಲರ್ ಬೇರೆ ಬೇರೆ ಇರುತ್ತೆ. ಅದೆಲ್ಲ ಅಂದರೆ ಅನ್ಇವನ್ ಸ್ಕಿನ್ ಇರುತ್ತಲ್ವ, ಅದೆಲ್ಲ ಈವನ್ ಸ್ಕಿನ್ ಮಾಡೋದಕ್ಕೆ, ಅಂದರೆ ಒಂದೇ ಥರ ಕಾಣುತ್ತೆ. ಕೆಲವರ ಮುಖ ನೋಡಿದರೆ ನಿಮ್ಗೆ ಗೊತ್ತಾಗುತ್ತೆ, ಅಂದರೆ ಎಷ್ಟು ಕ್ಲೀನ್ ಆಗಿರುತ್ತೆ, ಎಷ್ಟು ಪರ್ಫೆಕ್ಟ್ ಆಗಿರುತ್ತೆ ಅಂತ ನಮಗೆ ಆಸೆ ಇರುತ್ತೆ, ಅಯ್ಯೋ ಇವರ ಸ್ಕಿನ್ ಎಷ್ಟು ಚೆನ್ನಾಗಿದೆಯಲ್ಲ ಅಂತ. ಸುಮ್ಮನೆ ಅದಷ್ಟಕ್ಕೆ ಅದು ಬರಲ್ಲ. ಸ್ಕಿನ್ನನ್ನು ಆ ಥರ ನಾವು ಮೇಂಟೈನ್ ಮಾಡಿದರೆ ಮಾತ್ರ ಆ ಥರ ಸ್ಕಿನ್ ಅಥವಾ ಆ ಥರ ಗ್ಲೋ ಪಡೆಯೋದಕ್ಕೆ ಸಾಧ್ಯ.
ಅದರಿಂದ ಯಾವುದಾದ್ರೂ ಒಂದು ಡೇ ಕ್ರೀಮನ್ನು ಮಾಯ್ಶ್ಚರೈಸರ್ ಆದ ನಂತರ ಮಾಯ್ಶ್ಚರೈಸ್ ಮಾಡಿದ ನಂತರ ಸ್ಕಿನ್ಗೆ ಉಪಯೋಗ ಮಾಡೋದು ಉತ್ತಮ. ನಾನು ಲೋಟಸನ್ನು ಮಾಡ್ತಾ ಇದ್ದೇನೆ. ಲೋಟಸ್ ಹರ್ಬಲ್ ಬ್ರ್ಯಾಂಡ್ ಅವ್ರದ್ದಿದೆ. ಅಂದರೆ ಲೋಟಸ್ ಹರ್ಬಲ್ ಡೇ ಕ್ರೀಮ್ ಅಂತಿದೆ, ವೈಟ್ನಿಂಗ್ ಕ್ರೀಮ್ ಅಂತ ಇದೆ, ಅದನ್ನ ಉಪಯೋಗ ಮಾಡುವಂಥದ್ದು. ನಾನು ಆ್ಯಕ್ಚುಲಾಗಿ ಬ್ಯೂಟಿ ಪ್ರಾಡಕ್ಟ್ಸ್ ಅಥವಾ ನೀವು ಕಾಸ್ಮೆಟಿಕ್ಸ್ ತರುವಾಗ ಎಲ್ಲ ಕಡೆ ಶಾಪ್ಗಳಲ್ಲಿ ತಗೋಬೇಡಿ. ಯಾಕಂತಂದರೆ ಬ್ರ್ಯಾಂಡ್ಗಳಲ್ಲಿ ಮೋಸ ಮಾಡ್ತಾರೆ, ತುಂಬ ಡುಪ್ಲಿಕೇಟ್ ಮಾಡಿ ಎಲ್ಲ ಮಾಡ್ತಾರೆ. ಅವಾಗ ಏನಾಗುತ್ತೆ, ನಮ್ಮ ಸ್ಕಿನ್ ಮೇಲೆ ಅದು ಎಫೆಕ್ಟ್ ಆಗ್ಬೋದು. ಅದರ ಬದಲಾಗಿ ಒರಿಜಿನಲ್ ಬ್ರ್ಯಾಂಡ್ಗಳನ್ನೇ ನೀವು ಉಪಯೋಗ ಮಾಡಬೇಕು. ಅದು ಹೇಗೆ ಗೊತ್ತು ಮಾಡೋದು ಅಂತಂದರೆ, ನಾನು ಆ್ಯಕ್ಚುಲ್ ಆಗಿ ನೈಕಾ ಅಂತ ಒಂದು ಆನ್ಲೈನ್ ಆ್ಯಪ್ ಇದೆ, ನಿಮ್ಗೆ ಗೊತ್ತಿರುತ್ತೆ. ನಾನು ಯೂಶ್ವಲ್ ಆಗಿ ಏನೇ ಕಾಸ್ಮೆಟಿಕ್ ಪ್ರಾಡಕ್ಟನ್ನು ಪರ್ಚೇಸ್ ಮಾಡೋದಿದ್ರು ನಾನು ನೈಕಾದವರ ಆ್ಯಪಲ್ಲೇ ಪರ್ಚೇಸ್ ಮಾಡೋದು. ತುಂಬ ಜೆನ್ಯೂನ್ ಆಗಿರುವಂಥ ಆ್ಯಪ್ ಅದು. ಒರಿಜಿನಲ್ ಪ್ರಾಡಕ್ಟ್ ಸಿಗುತ್ತೆ ನಿಮಗೆ. ನೀವು ಅದರಲ್ಲಿ ಪರ್ಚೇಸ್ ಮಾಡೋ ಬ್ರ್ಯಾಂಡ್ಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳುವ ಅವಶ್ಯಕತೆನೇ ಇಲ್ಲ. ಅದರಲ್ಲಿ 100% ನಿಮಗೆ ಒರಿಜಿನಲ್ ಬ್ರ್ಯಾಂಡ್ ಸಿಗುತ್ತೆ. ಆದ್ದರಿಂದ ನಾನು ನೈಕಾದವ್ರದ್ದೇ ಆ್ಯಪಲ್ಲಿ ಈ ಕ್ರೀಮ್ಗಳನ್ನು ಜಾಸ್ತಿ ಪರ್ಚೇಸ್ ಮಾಡುವಂಥದ್ದು. ನಿಮ್ಗೆ ಇನ್ನೊಂದು ಏನು ಅಂತಂದರೆ, ಅಲ್ಲಿ ನಿಮಗೆ ಡಿಸ್ಕೌಂಟು ಸಿಗುತ್ತೆ. ಡೈರೆಕ್ಟಾಗಿ ನೀವು ಮೆಡಿಕಲ್ ಶಾಪ್ಗಳಲ್ಲಿ ಅಥವಾ ಬ್ಯೂಟೀಸ್ ಏನು ಕಾಸ್ಮೆಟಿಕ್ಸ್ ಎಲ್ಲ ಸೇಲ್ ಮಾಡ್ತಾರಲ್ವ, ಅಂಗಡಿಗಳಲ್ಲಿ ತಗೊಂಡು ನಮ್ಗೆ ಅಷ್ಟೊಂದು ಡಿಸ್ಕೌಂಟ್ ಸಿಗಲ್ಲ. ಆನ್ಲೈನಲ್ಲಿ ನಮಗೆ ಡಿಸ್ಕೌಂಟ್ ಚೆನ್ನಾಗಿ ಸಿಗುತ್ತೆ. ಅದರಿಂದ ನೀವು ಆನ್ಲೈನಲ್ಲಿ ಪರ್ಚೇಸ್ ಮಾಡ್ಬೋದು. ಬೇರೆ ಆನ್ಲೈನ್ ಆ್ಯಪ್ಗಳ ಬಗ್ಗೆ ನನಗೆ ಗೊತ್ತಿಲ್ಲ. ನಾನು ನೈಕಾದಲ್ಲಿ ಪರ್ಚೇಸ್ ಮಾಡೋದು, ನಾನು ಅದನ್ನ ಬಿಲೀವ್ ಮಾಡ್ತೀನಿ. ಮತ್ತು ನಿಮಗೆ ತುಂಬ ರಿವ್ಯೂಸ್ ಸಿಗುತ್ತೆ ಅದರಲ್ಲಿ. ಒಂದು ಪ್ರಾಡಕ್ಟನ್ನು ನೀವು ಕ್ಲಿಕ್ ಮಾಡಿದರೆ ಯಾವುದು ಒಳ್ಳೆಯದಾ ಅಲ್ವಾ ಅಂತ ತುಂಬ ಜನ ಕಮೆಂಟ್ ಹಾಕಿರ್ತಾರೆ. ನೀವು ಆ ಕಮೆಂಟ್ಗಳನ್ನೆಲ್ಲ ಓದಿ ತಗೊಳ್ಳೋದು ಉತ್ತಮ. ಪರ್ಚೇಸ್ ಮಾಡುವಾಗ ಬ್ಲೈಂಡಾಗಿ ಪರ್ಚೇಸ್ ಮಾಡೋದಕ್ಕಿಂತ ಉಪಯೋಗ ಮಾಡಿದವರ ರಿವ್ಯೂವನ್ನು ಪಡ್ಕೊಂಡ್ರೆ ನಮಗೊಂದು ಅಂದಾಜು ಸಿಗುತ್ತೆ. ಈ ಕ್ರೀಮನ್ನು ನಾವು ಉಪಯೋಗ ಮಾಡ್ಬೋದೇ ಇಲ್ವಾ ಅಂತ ಒಂದು ಅಂದಾಜು ಸಿಗುತ್ತೆ. ಆದ್ದರಿಂದ ಆದಷ್ಟು ನೀವು ಆ ರಿವ್ಯೂ ಫೀಡ್ಬ್ಯಾಕ್ಗಳನ್ನೆಲ್ಲ ನೋಡಿಕೊಂಡು ಯಾವುದೇ ಕ್ರೀಮನ್ನು ನೀವು ಪರ್ಚೇಸ್ ಮಾಡ್ಬೋದು. ಸೊ ಮಾಯ್ಶ್ಚರೈಸರ್ ಬಗ್ಗೆ ಹೇಳಿದೆ, ಡೇ ಕ್ರೀಮ್ ಬಗ್ಗೆ ಹೇಳಿದೆ. ಇನ್ನು ಸನ್ಸ್ಕ್ರೀನ್ ಲೋಷನ್ ಕೂಡ ಏನು ಅಂತಂದರೆ, ನಾನು ಲೋಟಸ್ದವ್ರದ್ದು ಯೂಸ್ ಮಾಡೋದು. ಅದರಲ್ಲಿ ಆರೆಂಜ್ ಅಂತ ಯಾವುದೋ ಒಂದು ಬರುತ್ತೆ, ಅದನ್ನ ಉಪಯೋಗ ಮಾಡ್ತಾ ಇದ್ದೇನೆ. ಅಂದರೆ ಡೈಲಿ ಒಂದ್ಸರಿ ಮಾಯ್ಶ್ಚರೈಸರ್ ಹಾಕಿ ಆದ ನಂತರ ನಾನು ಈ ಏನದು ಡೇ ಕ್ರೀಮನ್ನು ಅಪ್ಲೈ ಮಾಡಿದ ನಂತರ ಸನ್ಸ್ಕ್ರೀನ್ ಲೋಷನನ್ನು ಹಚ್ಕೊಳ್ತೀನಿ. ಹೊರಗಡೆ ಹೋಗಿದ್ರೆ ಮನೇಲಿ ಇದ್ದರೆ ಸನ್ಸ್ಕ್ರೀನ್ ಲೋಷನ್ ಏನು ಹಚ್ಕೊಳ್ಳಲ್ಲ, ಬಟ್ ಡೇ ಕ್ರೀಮ್ ಮತ್ತು ಮಾಯ್ಶ್ಚರೈಸರನ್ನು ಮಿಸ್ ಮಾಡಲ್ಲ. ಸೊ ನಾನು ಉಪಯೋಗ ಮಾಡುವಂಥ ಪ್ರಾಡಕ್ಟ್ಗಳ ಬಗ್ಗೆ ನಿಮಗೆ ನಾನು ಹೇಳಿದ್ದೇನೆ. ಇದು ಬಿಟ್ಟು ಇನ್ನು ಬೇರೆ ಬೇರೆ ಸ್ಕಿನ್ನನ್ನು ನಾವು ಚೆನ್ನಾಗಿ ಪ್ರೊಟೆಕ್ಟ್ ಮಾಡೋದಿದ್ರೆ, ನಮ್ಮ ತಲೆ ಕೂದಲನ್ನು ನಾವು ಚೆನ್ನಾಗಿ ಪ್ರೊಟೆಕ್ಟ್ ಮಾಡೋದಿದ್ರೆ ಕೆಲವೊಂದು ವಸ್ತುಗಳನ್ನು ನಾವು ಉಪಯೋಗ ಮಾಡಬೇಕಾಗುತ್ತೆ. ಹೋಗ್ತಾ ನಾನು ಅಂದರೆ ಇನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಅದರ ಬಗ್ಗೆನೂ ನಾನು ತಿಳಿಸ್ಕೊಡ್ತಾ ಹೋಗ್ತೇನೆ. ಇನ್ನೊಂದು ಏನು ಅಂತಂದರೆ, ನನಗೊಂದು ಸ್ವಲ್ಪ ಟೈಮ್ ಕೊಡಿ. ಇನ್ನಷ್ಟು ಉತ್ತಮವಾಗಿರುವಂಥ ಯಾವುದಾದ್ರೂ ಮಾಯ್ಶ್ಚರೈಸರ್ ಕ್ರೀಮ್ ಅಥವಾ ಮಾರ್ಕೆಟಲ್ಲಿ ಬೇರೆ ಏನಾದರೂ ಅತ್ಯುತ್ತಮ ಪ್ರಾಡಕ್ಟ್ಗಳಿವೆ ಅಂತಂದ್ರೆ ಅದ್ರ ಬಗ್ಗೆ ಕೂಡ ನಾನು ರಿಸರ್ಚ್ ಮಾಡಿ ಹೇಳ್ತೇನೆ. ಸ್ವಲ್ಪ ನನಗೆ ಟೈಮ್ ಕೊಡಿ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.